ಜಿಲ್ಲಾ ಮಟ್ಟದ ಸುಸಜ್ಜಿತ ಗುರುಭವನ ನಿರ್ಮಾಣಕ್ಕೆ ಕ್ರಮ ಸಚಿವ ಸಿ ಪುಟ್ಟರಂಗಶೆಟ್ಟಿ. ಜಿಲ್ಲಾ ಮಟ್ಟದ ಸುಸಜ್ಜಿತ ಗುರುಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಪಶುಸಂಗೋಪನೆ ರೇಷ್ಮೆ ಇಲಾಖೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಭರವಸೆ ನೀಡಿದರು. ನಗರದ ವಾಲ್ಮೀಕಿ ಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ನೂತನ ಸಚಿವರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಅಭಿನಂದನೆ. 2026 ಮತ್ತು 31ರ ಅವಧಿಯ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಶಿಕ್ಷಕರಿಗೆ ಕೃತಜ್ಞತಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಎಡಬೆಟ್ಟ ಸಮೀಪದಲ್ಲಿ ಹೊಸ ಬಡಾವಣೆಗೆ ಜಾಗ ಗುರುತಿಸಿದ್ದು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗುತ್ತದೆ. ನಿಮ್ಮ ಬೇಡಿಕೆಯಂತೆ ಅಲ್ಲಿ ಜಾಗ ನೀಡಿ ಜಿಲ್ಲಾ ಮಟ್ಟದ ಸುಸಜ್ಜಿತ ಗುರುಭವನ ನಿರ್ಮಿಸಲಾಗುವುದು ಎಂದರು. ಬಿಸಿಯೂಟದ ತರಕಾರಿ, ಮೊಟ್ಟೆ ಖರೀದಿಸಲು ಶಿಕ್ಷಕರಿಗೆ ಹೊರೆಯಾಗಿದ್ದು ಇದರಿಂದ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಲು ಆಗ್ತಾಯಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೊಸ ಕಚೇರಿ ನಿರ್ಮಿಸಿ ಕೊಡಿ ಎಂದು ಮನವಿ ಮಾಡಿದ್ದೇವೆ. ಶಿಕ್ಷಕರ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಚರ್ಚಿಸಿ ಪರಿಹರಿಸಲು ಪ್ರಯತ್ನ ಮಾಡುವುದಾಗಿ ಸಚಿವರು ಹೇಳಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾ ಘಟಕವು ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಶಿಕ್ಷಕರ ಮಕ್ಕಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಮೂಲಕ ಅವರ ಹೆಚ್ಚಿನ ಓದಿಗೆ ಪ್ರೇರೇಪಿಸುವುದು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಮಾತನಾಡಿ, ಬಿಸಿಯೂಟದ ಉಚಿತ ಮೊಟ್ಟೆ ಜವಾಬ್ದಾರಿ ಏಜೆನ್ಸಿಗೆ ಕೊಡಬೇಕು. ಜಿಲ್ಲಾ ಮಟ್ಟದ ಗುರುಭವನ ಆಗಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೂತನ ಕಚೇರಿ ಆಗಬೇಕು. ರಾಜ್ಯ ಸಮೀಕ್ಷೆಗಳಿಗೆ ಶಿಕ್ಷಕರನ್ನ ನೇಮಿಸಬಾರದು. ಗಳಿಕೆ ರಜೆ ನೀಡಬೇಕು. ಶಿಕ್ಷಕರನ್ನ ಇತರ ಕೆಲಸಗಳಿಗೆ ನಿಯೋಜಿಸದೆ ಬೋಧನೆ ಸೀಮಿತಗೊಳಿಸಬೇಕಿದೆ ಎಂದರು. ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇರುವ ದಾನಿಗಳಿಗೆ ಸನ್ಮಾನ. ಬಿಬಿಎಸ್ ಪ್ರತಿಷ್ಠಾನದ ವೆಂಕಟನಾಗಪ್ಪ ಶೆಟ್ಟಿ, ರೋಟರಿ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ, ಮಾಜಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಸಿದ್ದಯ್ಯನಪುರ ಸರ್ಕಾರಿ ಶಾಲೆ ಶಿಕ್ಷಕ ನಾರಾಯಣಪುರ, ಚೇತನ ಕಲಾ ವಾಹಿನಿ ಸಂಸ್ಥೆಯ ಅಧ್ಯಕ್ಷ ರಾಜಪ್ಪ, ಬದಲಿಪೆ ಶಿಕ್ಷಕಿ ಮಂಜುಳಾ, ಟಿವಿಎಸ್ ಕಂಪನಿ ಬಸವರಾಜೇಂದ್ರ ಟ್ರಸ್ಟ್ ಅವರನ್ನು ಸನ್ಮಾನಿಸಲಾಯಿತು. ಸಾಹಿತಿ ದೈವನೂರು ಮಹೇಂದ್ರ ಕುಮಾರ್ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಮಾದಪ್ಪ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ತಾಲೂಕು ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಇಒ ಹನುಮಶೆಟ್ಟಿ, ಬಿಎಸ್ಪಿ ಪ್ರತಿಷ್ಠಾನದ ವೆಂಕಟನಾಗಪ್ಪ ಶೆಟ್ಟಿ, ರೋಟರಿ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ, ಮಾಜಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಜಿಲ್ಲಾ ಉಪಾಧ್ಯಕ್ಷ ಶಿವಪ್ರಸಾದ್, ಭವಾನಿ ದೇವಿ, ಖಜಾಂಚಿ ನಂದೀಶ್, ಸಹ ಕಾರ್ಯದರ್ಶಿ ಉಮೇಶ್, ಸಂಘಟನಾ ಕಾರ್ಯದರ್ಶಿ ಶಿವರಾಜ್, ತಾಲೂಕಾ ಕಾರ್ಯದರ್ಶಿ ಎನಿಸುದಾ, ಉಪಾಧ್ಯಕ್ಷರಾದ ಸಿಎಂ ಸುಶೀಲಾ, ಧನಂಜಯ್, ಸಹ ಕಾರ್ಯದರ್ಶಿ ಬಿ ಕೃಷ್ಣಮೂರ್ತಿ, ಬಿಎಸ್ ಲತಾ, ಸಂಘಟನಾ ಕಾರ್ಯದರ್ಶಿಗಳಾದ ಭರತ್ ಭೂಷಣ್, ಎನ್ ಶ್ವೇತಾ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4, ಚಾಮರಾಜನಗರ. ಎರಡು ಜಯಂತಿಗಳ ಆಚರಣೆ ಮಾಡಬೇಕಾಯಿತು. ಕಾರಣಾಂತರಕ್ಕೂ ಆಚರಣೆಯನ್ನು ಮಾಡ್ತಿದ್ದೀವಿ. ಈ ಒಂದು ಜಯಂತಿಯ ಶುಭಾಶಯಗಳನ್ನು ನಮಗೆ ಕೊಟ್ಟ ಇವತ್ತ ದೇವರಾಜವರು ಒಬ್ಬ ಅಭಿವೃದ್ಧಿ ಅಧಿಕಾರ ಮತ್ತು ಹಿಂದುಳಿದವರ್ಗಗಳ ನಾಯಕ. ಅತ್ಯಂತ ಇವರು ಬಾಳುವಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಎಂಟನೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಹೆಚ್ಚು ಬಡವರ ಬಗ್ಗೆ, ದುಡಿದವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಹಲವಾರು ಕಾನೂನುಗಳ ಜಾರಿಗಳ ಮುಖಾಂತರ ಅಧಿಕಾರವನ್ನು ಮಾಡುವ ಜನಾನುರಾಗಿ ಜನನಾಯಕ ದೇವರಾಜರು. ಹಾಗಾಗಿ ಅವರನ್ನು ನಾವು ಎಲ್ಲರೂ ನೆನೆಸೋದು. ಕಾರಣ ಯಾರೇ ಒಬ್ಬ ರಾಜಕಾರಣಿ ತಾನು ಎಷ್ಟು ವರ್ಷ ಅಧಿಕಾರವನ್ನು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಎಷ್ಟು ವರ್ಷ ತಾನು ಜನಸೇವೆ ಮಾಡುವ ಮುಖಾಂತರದಲ್ಲಿ ಏನೇನು ಉಪಕಾರವನ್ನು ಮಾಡಿದ್ದು ಬಹಳ ಮುಖ್ಯ. ಹಾಗಾಗಿ ದೇವರಾಜರವರು ಎರಡನೇ ಬಾರಿ 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ನಮಗೆಲ್ಲ ಗೊತ್ತಿದೆ. 1977ರಿಂದ 78 ತನಕ ಉಪಕಾರವನ್ನು ಮಾಡಿದಂಥವರು. ಅವರು ಕರ್ನಾಟಕವನ್ನು, ಮೈಸೂರನ್ನು ಕರ್ನಾಟಕವಾಗಿ ಘೋಷಣೆ ಮಾಡಿದಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಮಾತು ಇಲ್ಲಿರುವಂಥ ಮಹಿಳೆಯರನ್ನು ನೆನೆಸುತ್ತೀವಿ ಅಂದರೆ, ಆವತ್ತು ದಿನ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ತಂದಂಥ 20 ವರ್ಷಗಳ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚು ಪ್ರಾಧಾನ್ಯವನ್ನು ವಹಿಸಿ ಎಲ್ಲ ಕಾರ್ಯಕ್ರಮ ಜಾರಿಗಳ ಮುಖಾಂತರ ಬಡವರಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಂಥ ಒಬ್ಬ ನಾಯಕ ದೊಡ್ಡದಾಗಿದ್ದರು. ಮುಖ್ಯವಾಗಿ ಒಡೆಯ ನಮ್ಮ ಭಾರತೀಯ ದೊಡ್ಡ ಹೆಮ್ಮೆಯ ವಿಚಾರ. ಇದು ಘನಶ್ಯಾಮ ಅಗರ್ವಾಲ ನೆಲಗೋದು ಪದ್ಯವನ್ನು ಪದ್ಯ ಅಂದರೆ ಗದ್ಯದ ರೀತಿ ಇದೆ. ಇಲ್ಲಿ ಎಲ್ಲರೂ
ಅಧಿಕಾರಿಗಳು ನಮ್ಮ ಶಿಕ್ಷಕರು ಆ ಥರದವರಲ್ಲ. ಯಾಕೆಂದ್ರೆ ಒಂದು ಪದ್ಯವನ್ನ ನನಗೆ ಅನ್ವಯ ಮಾಡ್ಕೊಂಡು ನಾನು ಓದಬಾರ್ದು, ಅದನ್ನ ಸಾಮಾಜೀಕರಣ ಮಾಡಬೇಕು. ಆತ ಪಾಕಿಸ್ತಾನದ ಕವಿ,